गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಹರೇ ರಾಮ ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಈ ದಿನದ ಕ್ಲಾಸ್ ಅಲ್ಲಿ ನಾವು ನೀರನ್ನ ನಾವು ಯಾವ ರೀತಿ ಚಾರ್ಜ್ ಮಾಡಬೇಕು, ಆ ನೀರಿನಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಪೃಥ್ವಿಯಲ್ಲಿ 75 ಭಾಗದಷ್ಟು ನೀರಿದೆ, ಹೌದಲ್ವಾ? 25 ಭಾಗದಷ್ಟು ಭೂಮಿ ಇದೆ. ಅದೇ ರೀತಿ ನಮ್ಮ ಶರೀರವೂ ಕೂಡ ಅದೇ ರೀತಿ ರಚನೆಯಾಗಿರುವಂತದ್ದು. 75% ನಮ್ಮ ಶರೀರವು ಲಿಕ್ವಿಡ್ ಅಂದ್ರೆ ರಕ್ತದಿಂದ ಆಗಿದೆ. ಇನ್ನು 25 ಭಾಗ ಮೂಳೆ ಮಾಂಸ ಖಂಡಗಳಿಂದ ಆಗಿರುವಂತದ್ದು. ನೋಡಿ, ಪೃಥ್ವಿಯಲ್ಲಿ ಹೇಗಿದೋ ಹಾಗೆ ನಮ್ಮ ಶರೀರದ ಒಳಗಡೆನೂ ಕೂಡ ಹಾಗೆ ಇದೆ. ನೀರಿಗೆ ಅಷ್ಟು ಅದ್ಭುತವಾದಂತ ಶಕ್ತಿ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ನೀರಿಗೆ ನೀವು ಏನ್ ಹೇಳ್ತೀರಾ, ಅದ್ರ ಜೊತೆ ನೀವು ಏನ್ ಮಾತಾಡ್ತೀರಾ, ಆ ನೀರನ್ನ ಹೇಗೆ ಮಂತ್ರಿಸ್ತೀರಾ, ಹೇಗೆ ಅದನ್ನ ಅಭಿಮಂತ್ರಿತ ಮಾಡ್ತೀರಾ, ಅದೆಲ್ಲವನ್ನ ನೆನಪುಗಳನ್ನ ಅದು ಇಟ್ಕೊಳ್ಳುತ್ತೆ. ಎಲ್ಲ ಶಕ್ತಿಗಳನ್ನು ಕೂಡ ಅದು ತನ್ನ ಒಳಗಡೆ ಅದನ್ನು ಹಿಡಿದಿಟ್ಟುಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಚಮತ್ಕಾರನೇ ಮಾಡುವಂತಹ ಒಂದು ದಿವ್ಯಮಯವಾದಂತಹ ಶಕ್ತಿ ಆ ನೀರಿಗೆ ಇರುತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ನೀವು ಗಮನಿಸಿರ್ಬೋದು, ಕಾಶಿ ತೀರ್ಥವನ್ನ ನಮ್ಮ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಅದನ್ನ ಉಪಯೋಗವನ್ನ ನಾವು ಮಾಡ್ತೀವಿ. ನಾವು ದೇವಸ್ಥಾನಗಳಿಗೆ ಹೋದ್ರೆ ನಾವೇನ್ ಮಾಡ್ತೀವಿ, ತೀರ್ಥವನ್ನ ತಗೊಳ್ತೀವಿ. ನಾವು ಗಂಗೆಯಲ್ಲಿ ನಾವು ಸ್ನಾನವನ್ನ ಮಾಡ್ತೀವಿ. ನಾವು ನೀರನ್ನ ನಾವು ಯಾವುದೇ ಸಮಸ್ಯೆಗಳಿದ್ರು ಕೂಡ ನಾವು ನೀರನ್ನ ನಾವು ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ. ಕಳಸದಲ್ಲಿ ನಾವ್ ಏನ್ ಮಾಡ್ತೀವಿ, ನೀರನ್ನ ತುಂಬಿಡ್ತೀವಿ. ನಾವು ಆ ಕಳಸದ ನೀರನ್ನ ನಾವು ಎಲ್ಲಾ ಕಡೆಗೂ ನಾವು ಉಪಯೋಗವನ್ನ ಮಾಡ್ತೀವಿ. ಇದ್ರ ಹಿಂದೆ ಇರುವಂತ ಸೈನ್ಸ್ ಏನು ಗೊತ್ತಾ? ಇದು ಮೂಢನಂಬಿಕೆ ಅಲ್ಲ, ಇದ್ರ ಹಿಂದ್ಗಡೆ ಸೈನ್ಸ್, ವಿಜ್ಞಾನವಿದೆ. ಅದನ್ನ ನಮ್ಮ ಋಷಿ ಮುನಿಗಳೆಲ್ಲರೂ ಕೂಡ ಆಗ್ಲೇ ನಮ್ಮೆಲ್ಲರಿಗೂ ಕೂಡ ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದಲ್ಲದೆ ಋಷಿ ಮುನಿಗಳ ಕಮಂಡಲವನ್ನ ನೋಡಿರ್ಬೋದು ನೀವು. ಯಾವಾಗ್ಲೂ ಅವರು ಧ್ಯಾನವನ್ನ ಮಾಡ್ಬೇಕಾದ್ರೆ ಅವರ ಕೈಯಲ್ಲಿ ಕಮಂಡಲಗಳಿರುತ್ತೆ. ಆ ಕಮಂಡಲ ಒಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ, ಅದ್ರ ಒಳಗಡೆ ಅಭಿಮಂತ್ರಿತ ಮಾಡಿರುವಂತ ನೀರಿರುತ್ತೆ, ಜಲ ಇರುತ್ತೆ. ಹೌದಲ್ವಾ? ಹಿಂದಿನ ಕಾಲದೆಲ್ಲವೂ ಕೂಡ ಆ ನೀರನ್ನ ಜಲದ ಸಾಕ್ಷಿಯನ್ನ ಮಾಡ್ತಾ ಇದ್ರು. ಎಲ್ಲವನ್ನು ಕೂಡ ನಾವು ನೀರಿಗೆ ಅರ್ಪಣೆಯನ್ನ ಮಾಡ್ತೀವಿ. ನಾವು ಆ ಗಂಗೆ ಮಾತೆಯನ್ನ ನಾವು ಪೂಜೆಯನ್ನ ಮಾಡ್ತೀವಿ. ನಾವು ಆ ಗಂಗೆಯನ್ನು ಕೂಡ ನಾವು ಮಾತೆಯ ಸಮಾನ ಅಂತೇಳಿ ನಾವು ಅದಕ್ಕೂ ಒಂದು ಉನ್ನತವಾದಂತ ಸ್ಥಾನವನ್ನ ಕೊಟ್ಟು ನಾವು ಪೂಜೆಯನ್ನ ಮಾಡ್ತೀವಿ. ನಾವು ಗಂಗೆ ಸ್ನಾನವನ್ನ ಕೂಡ ನಾವು ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿ ಅದ್ಭುತವಾದಂತಹ ಏನಾದ್ರೂ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇರುತ್ತೆ. ಅದಕ್ಕೆ ಹೇಳೋದು, ಆ ಋಷಿ ಮುನಿಗಳ ಕಮಂಡಲದಲ್ಲಿರುವಂತಹ ಒಂದು ಆ ಅಭಿಮಂತ್ರಿತವಾಗಿರುವಂತ ಜಲದಿಂದ ನಾವು ವರವನ್ನಾದ್ರೂ ಪಡ್ಕೊಳ್ಬಹುದು, ನಾವು ಶಾಪವನ್ನಾದ್ರೂ ಪಡ್ಕೊಳ್ಬಹುದು. ಅವರನ್ನ ವರವನ್ನು ಕೊಡ್ಬೇಕಾದ್ರೂ ಜಲವನ್ನ ಕೊಡ್ತಾರೆ, ಶಾಪವನ್ನ ಹಾಕ್ಬೇಕಾದ್ರೂ ಕೂಡ ಏನ್ ಮಾಡ್ತಾರೆ ಹೇಳಿ, ಆ ಜಲದಿಂದನೇ ನಮಗೆ ಶಾಪವನ್ನ ಕೊಡೋದು ಅಂತ ಹೇಳಿದ್ರೆ, ಆ ನೀರಿಗೆ ಅಷ್ಟು ಶಕ್ತಿ ಇರುತ್ತೆ. ಅದರಲ್ಲಿ ನೀರಿಗೆ ಆ ನೀರಿಗೆ ನಾವು ಶಕ್ತಿಯನ್ನ, ಚೈತನ್ಯವನ್ನ ತುಂಬಿಸ್ಕೊಳ್ಳೋದು ಹೇಗೆ?
ನೋಡಿ ಅದಕ್ಕೆ ಹೇಳೋದು. ಸೊ ಯಾವುದೇ ನೋಡಿ ದುಃಖದಲ್ಲಿರುವಂತ ಮನೆಗಳಲ್ಲಿ, ಸಾವಾಗಿರುವಂತ ಮನೆಗಳಲ್ಲಿ ಯಾರು ನೀರನ್ನ ಕುಡಿಯೋಲ್ಲ. ಅದನ್ನ ನಾವೇನ್ ಅನ್ಕೊಳ್ತೀವಿ ಅದನ್ನ, ನೋಡಿ ನಾವ್ ಅದನ್ನ ಅನ್ಕೊಳ್ಳೋದು ಏನು, ಮೂಢಾಚಾರದಿಂದ ನಾವು ಅಂತ ಅನ್ಕೊಳ್ತೀವಿ. ಆದ್ರೆ ಅದು ಅದ್ರ ಒಳಗಡೆ ಒಂದು ಸೈನ್ಸ್ ಇದೆ. ಅದು ಆ ರೀತಿಯಾದ ಒಂದು ಕಂದಾಚಾರ ಅಲ್ಲ. ಆದ್ರೆ ಅದ್ರೊಳಗಡೆ ಇರುವಂತ ಒಂದು ಸೈನ್ಸ್ ಏನು ಅಂತ ಹೇಳಿದ್ರೆ, ಆ ನೋವಿನ ಮನೆಯಲ್ಲಿ, ಆ ದುಃಖದ ಮನೆಯಲ್ಲಿ ಹೇಗಿರುತ್ತೆ ಹೇಳಿ, ಅಲ್ಲಿ ಎಲ್ಲರೂ ಕೂಡ ನೋವಾಗ್ತಾ ಇರುತ್ತೆ, ಎಲ್ಲರೂ ಕೂಡ ದುಃಖ ತುಂಬಿರುತ್ತೆ, ಎಲ್ಲರೂ ಕೂಡ ಅಳ್ತಾ ಇರ್ತಾರೆ. ಆ ರೋದನೆಯ ಒಂದು ಒಂದು ಭಾವನೆ ಏನಿರುತ್ತೆ ಹೇಳಿ, ಎಲ್ಲರಲ್ಲೂ ನೋವಿರುತ್ತೆ. ಆ ಮನೆ ಸಂಪೂರ್ಣವಾಗಿ ನೋವಿನಿಂದ ದುಃಖಿನಿಂದ ತುಂಬಿರುತ್ತೆ. ಅಲ್ಲಿ ವೈಬ್ರೇಷನ್ ಎನರ್ಜಿ ಏನಾಗಿರುತ್ತೆ ಹೇಳಿ, ಹೆಚ್ಚಿನ ಭಾಗ ನಾವು ಇರುವಂತ ಮನೆಗಳಲ್ಲಿ ಏನಿರುತ್ತೆ ಹೇಳಿ, ಹೆಚ್ಚಿನ ಜಾಸ್ತಿ ನೀರು ಶೇಖರಣೆ ಮಾಡ್ಕೊಂಡು ಹೋಗ್ತೀವಿ. ನಾವು ಸ್ನಾನದ ಮನೆಯಲ್ಲಾಗಿರ್ಬೋದು, ಅಡಿಗೆ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ನಾವು ಅತಿ ಹೆಚ್ಚು ಕುಡಿಯೋದಿಕ್ಕೆ ನಾವೆಲ್ಲ ಬಳಸೋದು ಯಾವುದು ಅಂತ ಹೇಳಿದ್ರೆ ನೀರನ್ನ ಬಳಸ್ತೀವಿ ನಾವು. ಆ ನೀರು ಏನ್ ಮಾಡುತ್ತೆ ಹೇಳಿ, ಆ ಶಕ್ತಿಯನ್ನ ಹಿಡಿದಿಟ್ಕೊಂಡಿರುತ್ತೆ. ಆ ದುಃಖದಲ್ಲಿರುವಂತ, ನೋವಿನಲ್ಲಿರುವಂತ ಎನರ್ಜಿಯನ್ನ ಅದು ಹಿಡಿದಿಟ್ಕೊಂಡಾಗ ಅದಕ್ಕೆ ಅದನ್ನ ಏನ್ ಮಾಡ್ತಾರೆ, ಆ ದುಃಖದ ಮನೆಯಲ್ಲಿ ಈಗ್ಲೂ ಕೂಡ ಹಳ್ಳಿ ಕಡೆಯಲ್ಲಿ 11 ದಿನ ಅವ್ರ ಮನೆಯಲ್ಲಿ ಯಾರು ಕೂಡ ಅಡಿಗೆ ಮಾಡೋಣ. ನಮ್ಮ ಸಿಟಿಗಳಲ್ಲಿ ಎಲ್ಲ ಕೂಡ, ನಗರ ಪ್ರದೇಶಗಳಲ್ಲಿ ಇದು ಬದಲಾವಣೆ ಆಗ್ಬಿಟ್ಟಿದೆ ಇವತ್ತು. ಇಂದಿಗೂ ಆ ಸಂಸ್ಕಾರವನ್ನ ನಮ್ಮ ಹಳ್ಳಿಯ ಪ್ರದೇಶಗಳಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ ನೋಡಿ. 11 ದಿನ ಅವ್ರ ಮನೆಯಲ್ಲಿ ಅಡಿಗೆನೆ ಮಾಡೋದಿಲ್ಲ. ಲಾಸ್ಟ್ ದಿನ 11ನೇ ದಿನ ಮಾತ್ರ ಅವರು ಎಲ್ಲ ಎಲ್ಲ ಅದು ಕೊನೆ ಪೂಜೆಯನ್ನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ರೀತಿಯ ಒಂದು ದುಃಖದ ಎನರ್ಜಿ, ಆ ನೀರನ್ನ ನಾವು ಸೇವನೆಯನ್ನ ಮಾಡಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ಏನ್ ಗೊತ್ತಾ, ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ ಕೂಡ. ಅದನ್ನ ಯಾವ ರೀತಿ ಇದನ್ನ ನೋಡಿ, ನಮ್ಮ ಋಷಿ ಮುನಿಗಳು ಹೇಳಿರುವಂತ ವಿಷಯವನ್ನ ಒಬ್ಬ ಸೈಂಟಿಸ್ಟ್ ಮುಸ್ರೋ ಮುಟ್ಟೋ ಅಂತ ಹೇಳಿ ಅವರು ರಿಸರ್ಚ್ ಮಾಡಿದ್ದಾರೆ ನೋಡಿ. ರಿಸರ್ಚ್ ಮಾಡಿ ಅದನ್ನ ಪ್ರೂವನ್ ಮಾಡಿದ್ದಾರೆ. ಯಾವ ರೀತಿ ಪ್ರೂವನ್ ಮಾಡಿದ್ದಾರೆ ಶೇರ್ ಮಾಡ್ತೀನಿ ನೋಡಿ ನಾನು. ಒಂದ್ second. ಕಾಣ್ತಾ ಇದೆಯಾ ಎಲ್ಲರಿಗೂ ನೋಡಿ. ಇದನ್ನ ಅವರು ರಿಸರ್ಚ್ ಮಾಡಿ ಅಧ್ಯಯನವನ್ನ ಮಾಡಿ ಅವರು ನಮ್ಮೆಲ್ಲರಿಗೂ ಕೂಡ ನೋಡಿ, ಇಲ್ಲಿ ಥ್ಯಾಂಕ್ ಯು ಅಂತ ಹೇಳಿದಾಗ, ವಿಸ್ಡಮ್ ಅಂತ ಹೇಳಿದಾಗ, ಟ್ರೂತ್ ಅಂತ ಹೇಳಿದಾಗ, ಎಟರ್ನಲ್ ಅಂತ ಹೇಳಿದಾಗ, ನೀನು ಏಂಜಲ್ ಅಂತ ಹೇಳಿದಾಗ, ಸಾರಿ, ಐ ಲವ್ ಯು ಅಂತ ಹೇಳಿದಾಗ, ಪೀಸ್ ಅಂತ ಹೇಳಿದಾಗ, ಯು ಆರ್ ಎ ಫೂಲ್, ಇವಿಲ್ ನೀವು, ಯು ಆರ್ ಎ ಫಾಲ್ಟ್ ವಾಟರ್, ಪೊಲ್ಯೂಟೆಡ್ ವಾಟರ್ ಅಂತ ಹೇಳಿ ಅದಕ್ಕೆ ಒಂದು ಪ್ರಾರ್ಥನೆಯನ್ನ ಮಾಡಿದಾಗ ನೋಡಿ, ಅದರ ಮಾಲಿಕ್ಯೂಲ್ಸ್, ಆ ನೀರಿನ ಒಳಗಡೆ ಇರುವಂತ ಧಾತುಗಳು ಈ ರೀತಿ ಶೇಪ್ ತಗೊಂಡಿದೆ ನೋಡಿ, ಒಂದೊಂದು ಶೇಪ್ ಗಳ ತಗೊಂಡಿದೆ. ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ನಾನು. ನೋಡಿ, ಥ್ಯಾಂಕ್ ಯು ಅಂದಾಗ ನೀರಿನ ಮಾಲಿಕ್ಯೂಲ್ಸ್ ಎಷ್ಟು ಸುಂದರವಾಗಿ ಅರಳಿದೆ ನೋಡಿ. ವಿಸ್ಡಮ್ ಅಂತ ಹೇಳಿದಾಗ ನೋಡಿ, ಅದು ಯಾವ ರೀತಿ ಒಂದು ಚಿತ್ರದ ರೂಪದಲ್ಲಿ ಅದರ ಮಾಲಿಕ್ಯೂಲ್ಸ್ ಗಳೆಲ್ಲವೂ ಕೂಡ ಬದಲಾವಣೆಯಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಫೂಲ್ ಅಂತ ಹೇಳಿದಾಗ ಇದು ಅಂತ ಹೇಳಿದ್ರೆ ನೀರಿಗೆ ನೀನು ದಡ್ಡ, ನೀನು ಚೆನ್ನಾಗಿಲ್ಲ, ನೀನು ಕೊಳೆ ನೀರು, ನೀನು ಉಪಯೋಗಕ್ಕಿಲ್ಲ, ನೀನು ವೇಸ್ಟ್ ಅಂತ ಹೇಳಿ ಅದ್ರ ಜೊತೆಗೆ ನಾವು ಮಾತನಾಡಿದಾಗ ಇದನ್ನ ರಿಸರ್ಚ್ ಮಾಡಿ ಅದನ್ನ ಪ್ರೂವನ್ ಮಾಡಿದ್ದಾರೆ. ನೀರಿನಲ್ಲಿ ಎಂತ ಅದ್ಭುತವಾದಂತ ಶಕ್ತಿ ಇದೆ ಅಂತ ಹೇಳಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಅದನ್ನ ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ನಾವು ಮಾಡೋಣ. ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ, ಎಲ್ಲರೂ ಕೂಡ ನೀರನ್ನ ತಂದಿಟ್ಕೊಳ್ಳಿ ಅಂತ ಹೇಳಿ. ತಂದಿಟ್ಕೊಂಡಿದ್ದೀರಾ ಎಲ್ಲರೂ? ಒಂದು ಗಾಜಿನ ಗ್ಲಾಸ್ ಅಲ್ಲಿ ಆಗಿರ್ಬಹುದು ಅಥವಾ ಸ್ಟೀಲ್ ಗ್ಲಾಸ್ ಅಲ್ಲಿ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ.
ನೀವ್ ಏನ್ ಮಾಡ್ತೀರಾ ಏನು ಗೊತ್ತಾಗೋದಿಲ್ಲ ಅಲ್ವಾ. ಕಲಿಯೋಕೆ ಅಂತ ಬಂದಾಗ ನಿಮ್ಮ ಸಹಕಾರವೂ ಇರ್ಬೇಕಲ್ವಾ ನಮಗೆ. ಈ ರೀತಿ ನೀರನ್ನ ತಗೊಳ್ಳಿ. ಈಗ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಏನು ಮಾಡೋದ್ ಬೇಕಿಲ್ಲ, ಜಸ್ಟ್ ಅದನ್ನ ನಿಧಾನವಾಗಿ ನೀವು ಕಣ್ಣನ್ನ ಮುಚ್ತೀರಾ. ಕಣ್ಣನ್ನ ಮುಚ್ಚಿ ಈ ನೀರಿನ ರುಚಿಯನ್ನ ನೀವು ನೋಡ್ಕೊಳ್ತೀರಾ. ಇದಕ್ಕೆ ಎನರ್ಜೈಸ್ ಮಾಡಿದ ನಂತರ ಈ ನೀರಿನ ರುಚಿ ಹೇಗಿರುತ್ತೆ ಅಂತೇಳಿ ನೀವು ಅದನ್ನ ಗಮನಿಸ್ಕೊಳ್ತೀರಿ. ತುಂಬಾ ಸೂಕ್ಷ್ಮವಾಗಿ, ತುಂಬಾ ನೀವು ಅದನ್ನ ನಿಮ್ಮ ಗಮನವನ್ನೆಲ್ಲ ಕೂಡ ಈ ಪ್ರೋಸೆಸ್ ಅಲ್ಲಿ ಇಡಬೇಕು. ನೀವು ಈ ಪ್ರೋಸೆಸ್ ಅಲ್ಲಿ ನೀವು ಸಂಪೂರ್ಣವಾಗಿ ಭಾಗವಹಿಸಿ ನೀವು ಅದನ್ನ ನೀವು ತಿಳ್ಕೊಳ್ಬೇಕು. ನೀವು ನಿಧಾನವಾಗಿ ನೀರನ್ನ ಕೈಲಿಟ್ಕೊಳ್ಳಿ. ಆ ನೀರನ್ನ ನೀವು ರುಚಿಯನ್ನ ಪರೀಕ್ಷೆಯನ್ನ ಮಾಡ್ಬೇಕೀಗ. ನೀವು ತಗೊಳ್ಳಿ, ಎಲ್ಲರೂ ತಗೊಂಡ್ ಬನ್ನಿ. ಯಾರು ತಗೊಂಡಿಲ್ಲ ಅಂತ ಹೇಳಿದ್ರೆ ಒಂದು ಗ್ಲಾಸ್ ನೀರು ತಗೊಬನ್ನಿ. ತಂದಿಟ್ಕೊಂಡು ತಕ್ಷಣಕ್ಕೆ ಕಣ್ಣನ್ನ ಮುಚ್ಚಿ ನೀವು ಆ ನೀರಿನ ರುಚಿಯನ್ನ ನೀವು ನೋಡ್ಕೊಳ್ಳಿ. ಅನುಭವವನ್ನ ನೀವು ಅದನ್ನ ಮನಸ್ಸಿನಲ್ಲಿ ನೀವು ತುಂಬಿಸ್ಕೊಳ್ತೀರಾ. ಸೂಪರ್. ಇದು ಒಂದಾಯ್ತು. ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಿಧಾನವಾಗಿ ಈ ನೀರನ್ನ ನಾವು ಕೆಳಗಡೆ ಇಟ್ಕೊಳ್ಳೋಣ. ನಮ್ಮ ಕೈಗಳನ್ನ ನೀವು ಈ ರೀತಿ ಚೆನ್ನಾಗಿ ರಬ್ ಮಾಡಿ. ದಿವ್ಯ ಶಕ್ತಿ, ನಿಮ್ಗೆ ಯಾವ ನಂಬಿಕೆ ಮೇಲೆ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ ಅವರೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡಿ, ನನಗೆ ಈ ನೀರಿನಲ್ಲಿ ಇರುವಂತಹ ಆ ಶಕ್ತಿಯನ್ನ ನನಗೆ ತೋರಿಸಿರಿ ಅಂತೇಳಿ ನೀವು ಪ್ರಾರ್ಥನೆಯನ್ನ ಮಾಡಿ. ಚೆನ್ನಾಗಿ ಕೈಯನ್ನ ರಬ್ ಮಾಡ್ಕೊಳ್ಳಿ. ರಬ್ ಮಾಡ್ತಾ 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 ನೀವು ಪ್ರಾರ್ಥನೆಯನ್ನ ಮಾಡಿ. ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ, ರೇಖಿ ಮಾತೆ, ನಿಮ್ಗೆ ಯಾವ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಇದೆಯೋ ಅವರೆಲ್ಲರನ್ನು ಪ್ರಾರ್ಥನೆಯನ್ನ ಮಾಡಿ, ನನಗೆ ನೀರಿನಲ್ಲಿರುವಂತಹ ಒಂದು ಶಕ್ತಿಯನ್ನ, ಎನರ್ಜಿನ ನನಗೆ ನನ್ನ ಅನುಭವಕ್ಕೆ ಬರುವಂತೆ ನನಗೆ ತೋರಿಸಿಕೊಡಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ, ನಿಧಾನವಾಗಿ ಆ ನೀರಿನ ಮೇಲೆ ನಿಮ್ಮ ಕೈಗಳನ್ನ ಮೇಲೆ ಕೆಳಗಡೆ ನಿಧಾನವಾಗಿ ಮೇಲೆ ತಗೊಂಡು ಬನ್ನಿ. ನಿಧಾನವಾಗಿ ಕೆಳಗಡೆ ತಗೊಳ್ತಾ ಬನ್ನಿ. ಅಲ್ಲಿ ಒಂದು ರೀತಿಯಾದಂತಹ ಒಂದು ಒತ್ತಡ, ಪ್ರೆಷರ್ ಆದಾಗೆ, ವೈಬ್ರೇಷನ್ ಆದಾಗೆ, ಒಂಥರ ಜುಮ್ ಜುಮ್ ಅಂತ ಹೇಳಿದಾಗೆ, ಒಂಥರ ಯಾರೋ ನಮ್ಮನಲ್ಲಿ ಅಡ್ಡ ಮಾಡ್ತಾ ಇರುವ ಹಾಗೆ ನಿಮಗೆ ಅನುಭವ ಬರುತ್ತೆ. ಅದು ಬರುವವರೆಗೂ ಕೂಡ ನಿಧಾನವಾಗಿ, ಎಷ್ಟು ನಿಧಾನವಾಗಿ ನಿಧಾನವಾಗಿ ನೀವು ಮೇಲೆ ಕೆಳಗಡೆ ಮಾಡ್ಕೊಳ್ತಾ ಬನ್ನಿ. ಅದ್ ಎಲ್ಲಿ ನಿಮ್ಗೆ ಅಡ್ಡ ಬರುತ್ತೋ ಅಲ್ಲಿ ನೀವು ನಿಲ್ಲಿಸಿ. ನಿಧಾನವಾಗಿ ನಿಧಾನವಾಗಿ ಮೇಲೆ ಕೆಳಗಡೆ ಮಾಡ್ತಾ ಬಂದಾಗ ನಿಮ್ಗೆ ಅಲ್ಲಿ ಒಂದು ರೀತಿಯಾದ ಒಂಥರ ಜುಮ್ ಜುಮ್ ಅಂತ ಹಾಗೆ ಒಂಥರ ವೈಬ್ರೇಷನ್ ಆಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯಾದ ಅನುಭವ ಆಗುತ್ತೆ. ಅಲ್ಲಿ ಪ್ರೆಷರ್ ಬಂದ ಹಾಗೆ ಅನ್ಸುತ್ತೆ. ಅಲ್ಲಿಗೆ ತನಕ ನಿಮ್ಮ ಕೈಗಳನ್ನ ನೀವು ತಿಳಿಸಿ. ನೋಡಿ, ನನ್ನ ಕೈ ಇಷ್ಟು ಬಂದಿದೆ. ನಿಧಾನಕ್ಕೆ 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 ಮಾಡ್ಕೊಳ್ತಾರೆ. ಸೂಪರ್. ನಿಮ್ಗೆ ಎಷ್ಟು ಬಂದಿದೆ ನೋಡ್ಕೊಳ್ಳಿ. ಆ ಡಿಸ್ಟೆನ್ಸ್ ಅನ್ನ, ಆ ದೂರವನ್ನ ನೀವು ನೋಡ್ಕೊಳ್ಳಿ. ತುಂಬಾ ನಿಧಾನಕ್ಕೆ ಮಾಡ್ಬೇಕು. ನಿಧಾನಕ್ಕೆ, ಅದು ತುಂಬಾ ಸೂಕ್ಷ್ಮವಾಗಿ ನಮ್ಗೆ ಅನುಭವಕ್ಕೆ ಬರುವಂತದ್ದು. ನಿಧಾನಕ್ಕೆ ಮಾಡಿ. ಸೂಪರ್. ಈಗ ನೋಡ್ಕೊಂಡಿದ್ದೀರಲ್ವಾ. ಈಗ ನಿಮ್ಗೆಲ್ಲರೂ ಕೂಡ ಈಗ ರೇಖಿ ಮಾತೆಯಲ್ಲಿ ನಾವು ಅದನ್ನ ಈಗ ನಾವು ಕ್ಲೀನ್ ಮಾಡೋಣ, ಚಾರ್ಜ್ ಮಾಡ್ಕೊಳ್ಳೋಣ. ಅದು ಶುದ್ಧಿಯನ್ನ ಮಾಡಿ ಆ ನೀರಿಗೆ ನಾವು ಚಾರ್ಜ್ ಮಾಡಿ ಅದರ ಎನರ್ಜಿ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಕೈಗಳನ್ನ ಚಾರ್ಜ್ ಮಾಡಿ ಆರಾಮವಾಗಿ ಕುತ್ಕೊಳ್ಳಿ. ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ, ಚೋಪುರೆ 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 ಚೋಪುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ನಮ್ಮ ಕೈಗಳಲ್ಲಿ ಆ ರೇಖಿ ಮಾತೆಯ ಆ ಚೈತನ್ಯವು ಹರಿಯುತ್ತಿದೆ, ಚೈತನ್ಯವು ಹರಿಯುತ್ತಿದೆ, ಚೈತನ್ಯವು ಹರಿದು ಬರುತ್ತಿದೆ. ರೇಖಿ ದಿವ್ಯ ಶಕ್ತಿ. ಕೈಗಳನ್ನು ಮೇಲೆ ತಂದು ಈ ರೀತಿ ಎಲ್ಲ ಬೆರಳುಗಳನ್ನ ಜೋಡಿಸಿ, ರೇಖಿ ದಿವ್ಯ ಶಕ್ತಿ, ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ಇವತ್ತು ನೀರನ್ನ ಚಾರ್ಜ್ ಮಾಡುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ 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 ಧನ್ಯವಾದ.
ಬ್ರಹ್ಮಾಂಡದಿಂದ ಆ ರೇಖಿ ಮಾತೆಯ ಆ ಚೈತನ್ಯದ ಆ ಪ್ರಕಾಶದ ಕಿರಣಗಳು ನಮ್ಮ ಮೇಲೆ ಹರಿದು ಬರ್ತಾ ಇರುವ ಹಾಗೆ ನಾವು ನೋಡೋಣ. ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹರಿದು ಬರ್ತಾ ಇದೆ. ನಮ್ಮ ಗಂಟಲಿನ ಭಾಗ, ಭುಜಗಳಲ್ಲಿ, ತೋಳುಗಳಲ್ಲಿ, ಕೈಗಳಲ್ಲಿ, ಕೈ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ ಹರಿದು ಬರ್ತಾ ಇದೆ. ಹಾಗೆ ನಮ್ಮ ಹೃದಯದಲ್ಲಿ, ನಮ್ಮ ನಾಭಿಯಲ್ಲಿ, ನಾಭಿಯ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಹರಿದು ಬರ್ತಾ ಇದೆ. ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಬೆನ್ನಿನ ಭಾಗ, ಬೆನ್ನಿನ ಮೇಲ್ಭಾಗ, ಬೆನ್ನಿನ ಕೆಳಭಾಗ, ಬೆನ್ನು ಮೂಳೆ ಎಲ್ಲವೂ ಕೂಡ ಪ್ರಕಾಶದಿಂದ ಹರಿದು 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 ಎಲ್ಲ ಭಾಗಗಳು ಕೂಡ ತುಂಬಿ ಹೋಗ್ತಾ ಇದೆ. ನಮ್ಮ ತೊಡೆಗಳಲ್ಲಿ, ಜಾಯಿಂಟ್ಸ್ ಗಳಲ್ಲಿ, ಮಂಡಿಯಲ್ಲಿ, ಮೊಣಕಾಲಿನಲ್ಲಿ, ತತ್ತಿಗಳಲ್ಲಿ, ಹಾಗೆ ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಪಾದದ ಮೇಲ್ಭಾಗ, ಕೆಳಭಾಗ, ಕಾಲು ಬೆರಳುಗಳ ತುದಿಯವರೆಗೂ ಕೂಡ ಈ ಪರಮಾತ್ಮನ ಚೈತನ್ಯದ ಪ್ರಕಾಶವು, ಈ ದಿವ್ಯ ಶಕ್ತಿಯು ಹರಿದು ಬಂದು ಶರೀರದ ಅಣುಗಳಲ್ಲಿ ಕಣಗಳೆಲ್ಲವೂ ಕೂಡ ಚೈತನ್ಯದಿಂದ ತುಂಬಿ ಹೋಗಿದೆ. ಈ ಚೈತನ್ಯದ ಪ್ರಕಾಶದ ಬೆಳಕು ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿದೆ. ಕೋಣೆಯನ್ನ ಆವರಿಸಿದಂತಹ ಈ ಬೆಳಕು ನಮ್ಮ ಮನೆಯನ್ನ ವ್ಯಾಪಿಸಿಕೊಂಡಿದೆ. ಮನೆಯಲ್ಲಿರುವಂತಹ ಸದಸ್ಯರೆಲ್ಲರೂ ಕೂಡ ಬೆಳಕಿನಲ್ಲಿ ಮುಳುಗಿ ಹೋಗಿದ್ದಾರೆ. ಈ ಪ್ರಕಾಶದ ದಿವ್ಯ ಚೈತನ್ಯವು ಮುಂದೆ ಸಾಗುತ್ತಾ 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 ನಾವಿರುವಂತಹ ನಗರಗಳಲ್ಲಿ, ಗ್ರಾಮಗಳಲ್ಲಿ ತುಂಬಿದೆ. ಹಾಗೆ ಮುಂದೆ ಹರಿಯುತ್ತಾ 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 ಇಡೀ ದೇಶವನ್ನ, ಇಡೀ ದೇಶದಿಂದ ಹಾಗೆ ಇಡೀ ಪೃಥ್ವಿ ಎಲ್ಲವೂ ಕೂಡ ಈ ಚೈತನ್ಯಮಯದಿಂದ ತುಂಬಿ ಹೋಗಿದೆ. ಈ ಚೈತನ್ಯವು ಹಾಗೆ ಮುಂದೆ ಹರಿಯುತ್ತಾ ಹರಿಯುತ್ತಾ ಸಾಗುತ್ತಾ 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 ಇಡೀ ಬ್ರಹ್ಮಾಂಡದಲ್ಲಿ ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಪುಂಜಗಳು, ಸಜೀವಗಳು, ನಿರ್ಜೀವಗಳು ಎಲ್ಲೆಲ್ಲೂ 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 ಪ್ರಕಾಶ ಪ್ರಕಾಶ ಪ್ರಕಾಶವಿತು. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು. ನಿಮ್ಮ ಗುರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ದಿವ್ಯ ಶಕ್ತಿಗಳಿಗೆ, ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಚೇತನಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ನೀವೆಲ್ಲರೂ ಕೂಡ ಉಪಸ್ಥಿತರಾಗಿ ನಮಗೆ ಈ ನೀರನ್ನ ಚಾರ್ಜ್ ಮಾಡಿಕೊಳ್ಳಬೇಕಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನ ನಾವು ನೀರಿನ ಮೇಲೆ ತರೋಣ. ಗ್ಲಾಸ್ ಅಲ್ಲಿ ಇಟ್ಕೊಂಡು ಅಥವಾ ನೀವು ಕೆಳಗಡೆ ನಾನು ಇಟ್ಕೊಳ್ಳಿ. ನೀವೀಗ ನೀರಿನ ಮೇಲೆ ತಂದು ನಾವು ಚೋಪುರೆಯನ್ನ ಬರೆದು ಚೋಪುರೆ 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 ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ರೇಖಿ ಮಾತೆಯ ಆ ದಿವ್ಯ ಚೈತನ್ಯ ಪ್ರಕಾಶವು ನೀರಿನಲ್ಲಿ ಹರಿದು ಆ ನೀರಿನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕಪ್ಪು 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 ಬಣ್ಣದಲ್ಲಿ ಅಣು, ಗ್ಲಾಸಿನಲ್ಲಿರುವಂತಹ ಅಣು, ಅಣುವಿನಲ್ಲಿರುವಂತಹ ಕಣ, ಕಣದಲ್ಲಿರುವ ನೀರಿನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಎನರ್ಜಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಲಿ 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 ವಿಲೀನ. ಆ ನೀರೆಲ್ಲವೂ ಕೂಡ ಪ್ರಕಾಶ 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 ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಎಲ್ಲರೂ ಸೂಪರ್ ಆಗಿ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಈಗ ನಾವು ಸೆಹಕಿ 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 ಶಿವ ಮತ್ತೆ ಪಾರ್ವತಿಯರ ಅದ್ಭುತವಾದಂತ ಆತ್ಮ ಪರಮಾತ್ಮನ ಚೈತನ್ಯ ಶಕ್ತಿ ತುಂಬಿರುವಂತ ಈ ದಿವ್ಯ ಚೈತನ್ಯದ ಗುಲಾಬಿ ಬಣ್ಣದ ಪ್ರಕಾಶವು ಆ ನೀರಿನೆಲ್ಲ ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ಹರಿದು ಬಂದು ನೀರೆಲ್ಲವೂ ಕೂಡ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣ ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗಿದೆ. ಎಲ್ಲವೂ ನೀರೆಲ್ಲವೂ ಕೂಡ ಅಣು ಅಣುವಿನಲ್ಲಿ ಕಣ ಕಣಗಳೆಲ್ಲವೂ ಕೂಡ ನೀರೆಲ್ಲವೂ ಕೂಡ ಸಂಪೂರ್ಣವಾಗಿ ಗುಲಾಬಿಯ ಬಣ್ಣದಿಂದ ತುಂಬಿ ಹೋಗಿದೆ. ಈಗ ನಾವು ನೀರಿಗೆ ಹೇ ಜಲ ದೇವತೆ, ನೀವು ಅಮೃತವಾಗಿದ್ದೀರಾ, ನೀವು ಅಮೃತವಾಗಿದ್ದೀರಾ, ನೀವು ಅಮೃತವಾಗಿದ್ದೀರಾ, ನೀವು ಸಂಜೀವಿನಿಯಾಗಿದ್ದೀರಾ, ನೀವು ಸಂಜೀವಿನಿಯಾಗಿದ್ದೀರಾ, ನೀವು ಸಂಜೀವಿನಿಯಾಗಿದ್ದೀರಾ. ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ನೀವೆಂದರೆ ನನಗೆ ತುಂಬಾ ಪ್ರೀತಿ, ನೀವೆಂದರೆ ನನಗೆ ತುಂಬಾ ಪ್ರೀತಿ. ನೀವು ನಮಗೆ ದಿವ್ಯ ಔಷಧ, ನೀವು ನಮಗೆ ದಿವ್ಯ ಔಷಧ, ದಿವ್ಯ ಔಷಧ. ಧನ್ಯವಾದ 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 ಧನ್ಯವಾದ.
ಹರೇ ರಾಮ ಹರೇ ಕೃಷ್ಣ. ಸಂಪೂರ್ಣವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಿ, ಈಗ ನಾವು ಅದೇ ನೀರಿನ ನಾವು ಆ ಚೈತನ್ಯವನ್ನ ನಾವು ಚೆಕ್ ಮಾಡೋಣ. ನಿಧಾನವಾಗಿ ಈಗ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಕೈಗಳನ್ನ ನೀವು ಇವಾಗ ಆ ನೀರಿನಲ್ಲಿ ಇರುವಂತ ಎನರ್ಜಿಯನ್ನ ನೀವು ಚೆಕ್ ಮಾಡ್ತೀರಾ. ಸೇಮ್ ಅದೇ ಪ್ರೋಸೆಸ್ ಅಲ್ಲಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ತಗೊಳ್ತಾ ಬನ್ನಿ. ನಿಧಾನವಾಗಿ 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 ಅದನ್ನ ನೀವು ಪರೀಕ್ಷೆಯನ್ನ ಮಾಡಬೇಕು. ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ಕಣ್ಣನ್ನ ಮುಚ್ಚಿ ಈ ಪ್ರೋಸೆಸ್ ಅನ್ನ ನೀವು ಮಾಡ್ಬೇಕು. ನೋಡಿ, ನನ್ನ ಕೈ ಇಷ್ಟು ಮೇಲೆ ದೂರ ಬಂದಿದೆ. ನಿಮ್ಮದು ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ. ಒಂಥರ ಎಳೆದ ಹಾಗೆ ಜುಮ್ ಜುಮ್ ಅಂತ ಹೇಳಿದ್ರೆ ಎಲ್ಲಿ ನಿಮ್ಗೆ ಆತರ ಸೆನ್ಸೇಷನ್ ಆಗುತ್ತೋ, ಸಂವೇದನೆ ಆಗುತ್ತೋ ಅಲ್ಲಿ ನೀವು ಕೈಗಳನ್ನ ನೀವು ನಿಲ್ಲಿಸ್ತೀರಿ. ಒಂಥರ ತುಂಬಾ ಸೂಕ್ಷ್ಮವಾಗಿ ಒಂಥರ ಒತ್ತಡ ಆದಾಗೆ ಆಗತ್ತೆ. ನೋಡಿ ಎಷ್ಟು ದೂರ ಮೇಲೆ ಹೋಗಿದೆ. ಇನ್ನು ಮೇಲೆ ಹೋಗ್ತಾ ಇದೆ, ಬಟ್ ಅದು ಕಾಣಿಸಲ್ಲ ಅಂತೇಳಿ ನಾನು ನಿಮ್ಗೆ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ತುಂಬಾ ಸೂಕ್ಷ್ಮವಾಗಿ ನಾವು ಗಮನಿಸ್ಕೊಳ್ತಾ ಬರ್ಬೇಕು. ಸೂಪರ್ ಸೂಪರ್. ಈಗ ಅದೇ ನೀರನ್ನ ನೀವು ಕಣ್ಣು ಮುಚ್ಚಿ ಈಗ ಧನ್ಯವಾದಗಳನ್ನ ಹೇಳ್ತಾ ಅದನ್ನ ನೀವು ರುಚಿಯನ್ನ ನೀವು ನೋಡ್ಬೇಕು. ಇವಾಗ ನೋಡಿ ಅದನ್ನ ರುಚಿಯನ್ನ ನಿಮ್ಮ ಅನುಭವವನ್ನ ಶೇರ್ ಮಾಡ್ಬೇಕು ನನಗೆ. ಮೊದ್ಲಿನ್ಕಿನಾನು ಇವಾಗ ಸ್ವೀಟ್ ವಾಟರ್ ಬಂದಿದೆ ಮೇಡಮ್. ವಾವ್, ಸೂಪರ್ ಸೂಪರ್ ಜ್ಯೋತಿ ಅವ್ರೆ, ಸೂಪರ್ ಸೂಪರ್. ಅನುಭವ ಗೊತ್ತಾಗ್ತಾ ಇದೆ ನಿಮ್ಗೆ. ಮತ್ತೆ ಅದು ಇದು ಎನರ್ಜಿ ಲೆವೆಲ್ ಹೇಗೆ ಗೊತ್ತಾಗ್ತಾ ಇದೆಯಾ? ಅದು ಇಲ್ಲಿ ಅಂಗೈಯಲ್ಲಿ ಸೆನ್ಸ್ ಆಗ್ತಾ ಇತ್ತು. ಓಕೆ ಓಕೆ ಓಕೆ. ಹಾ, ಅದು ದೂರ ಎರಡು ಕೈಗಳಲ್ಲಿ ಸೆನ್ಸ್ ಆಗ್ತಾ ಇತ್ತು. ಸೆನ್ಸ್ ಆಗ್ತಾ ಇದೆ. ಸೂಪರ್ ಸೂಪರ್. ಅದ್ರ ಎತ್ತರ ಸ್ವಲ್ಪ ಬದಲಾವಣೆ ಆಗಿದೆ ಮೊದ್ಲಿಗಿಂತ? ಇಷ್ಟು ಬಂತು ಎತ್ತರ. ಸ್ವಲ್ಪ ಆದ್ರೂ ಸೂಪರ್ ಸೂಪರ್ ಸೂಪರ್. ಇಷ್ಟು ಬಂತು. ಓಕೆ ಓಕೆ, ಸೂಪರ್ ಸೂಪರ್ ಸೂಪರ್. ಅದು ಸಂಪೂರ್ಣವಾದ ಕ್ಲಾಸ್ಗಳಲ್ಲೂ ಕೂಡ ಅಟೆಂಡ್ ಮಾಡಿಲ್ಲ ನೀವು. ಬಂದಿದ್ರೆ ನೇರವಾಗಿ ಅಟೆಂಡ್ ಮಾಡಿದ್ರೆ ಒಳ್ಳೆ ಅನುಭವ ನಿಮ್ಗೆ ಆಗಿದೆ ನಿಮ್ಗೆ. ಸೂಪರ್ ಸೂಪರ್. ಇನ್ಯಾರಾದ್ರೂ ನಿಮ್ಮ ಅನುಭವ ಹೇಳ್ತೀರಾ? ಸ್ಯಾಮ್ಸಂಗ್ ಅಂತ ಹೇಳಿ ಮೊದಲು 1 ಇಂಚಿನಷ್ಟು ಇದ್ದದ್ದು ಸುಮಾರು 7 ಇಂಚಿನಷ್ಟು ಉದ್ದ ಆಯ್ತು. ಉದ್ದ ಆಗಿದೆ. ಹೌದು, ಓಕೆ ಓಕೆ. ಆ ರುಚಿ ಹೇಗಿದೆ ನಿಮ್ದು ಅಶ್ವಿನ್ ಅವರೇ? ಆಮೇಲೆ ನೀರಿನ ರುಚಿ ಕೂಡ ಒಂಥರ ಆಯುರ್ವೇದ ನೀರಿನ ರುಚಿ ಕಷಾಯದ ಹಾಗೆ ಒಂದು ಬಾಳೆ ದಿಂಡಿನ ರಸ ಎಲ್ಲ ಮಾಡ್ತೇವಲ್ಲ ನಾವು, ನನಗೆ ಆಕ್ಚುಲಿ ಅದು ಅಗತ್ಯ ಇತ್ತು. ಒಬ್ರು ಹೇಳಿದ್ರು ಕುಡೀರಿ ಅಂತ. ಈಗ ಬದಲಾವಣೆ ಆಗಿದೆಯಾ ಅದು? ಅದೇ ರುಚಿ ಇತ್ತು. ಸ್ವಲ್ಪ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಇರ್ಲಿ ಇರ್ಲಿ. ಆ ಡಿಫ್ರೆನ್ಸ್ ಗೊತ್ತಾಗಿದೆಯಲ್ವಾ ನಿಮ್ಗೆ? ಬದಲಾವಣೆ ಆಗಿದೆಯಾ? ಸೂಪರ್ ಸೂಪರ್. ಸ್ವಲ್ಪ ನಿಮ್ದು ವಾಯ್ಸ್ ಕ್ಲಾರಿಟಿಯಾಗಿ ಕೇಳಿಸ್ತಾ ಇಲ್ಲ ನನಗೆ, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ಭಾಗ್ಯ ಅವರೇ, ನಿಮಗೆ ಗೊತ್ತಾಗಿದೆ?
ಗೊತ್ತಾಗಿದೆ ನಿಮ್ಗೆ. ಸೂಪರ್ ಸೂಪರ್ ಸೂಪರ್. ಸೊ ಇದೇ ರೀತಿ ನೀವು ಈ ನೀರನ್ನ ನೀವು ಯಾವ್ದಕ್ಕಾದ್ರೂ ಕೂಡ ನೀವು ಆಗಿದೆ. ಸರಿ ಸರಿ, ನಿಮ್ದು ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಅಶ್ವಿನ್ ಅವರು. ಇರ್ಲಿ ಇರ್ಲಿ ಇರ್ಲಿ. ಇದನ್ನ ನೀವು ಈ ಒಂದು ಪ್ರೋಸೆಸ್ ಅನ್ನ ನಿಮ್ಮ ಮನೆಯಲ್ಲಿ ನೀರಿರುವಾಗ ಎಲ್ಲಾ ನೀರಿಗೂ ನೀವು ಚಾರ್ಜ್ ಮಾಡಬಹುದು. ಒಟ್ಟಿಗೆ ನೀವು ಬಾಟಲ್ ಕುಡಿತೀರಾ, ಬಾಟಲ್ಗಾದ್ರೂ ಮಾಡ್ಕೊಳ್ಳಿ, ಅಥವಾ ನೀವು ಮನೆಯಲ್ಲಿ ಎಲ್ಲಿ ನೀವು ನೀರ ಶೇಖರಣೆಯನ್ನ ಮಾಡ್ತೀರಾ ಅಲ್ಲಿಗೆ ನೀವು ಈ ರೀತಿ ನೀವು ಎನರ್ಜೈಸ್ ಅನ್ನ ಮಾಡಿ, ನೀರಿಗೆ ಶಕ್ತಿಯನ್ನ ತುಂಬಿ, ಆ ಶಕ್ತಿ ನೀವು ಆರೋಗ್ಯ ಸರಿ ಇಲ್ವಾ, ನೀವು ಆರೋಗ್ಯ ನಿಮ್ಗೆ ಅನಾರೋಗ್ಯ ಇದೆಯಾ, ಆ ನೀರಿಗೆ ನೀವೇನ್ ಮಾಡಿ, ನಾನು ಆರೋಗ್ಯವಾಗಿದ್ದೇನೆ, ನಾನು ಸುರಕ್ಷಿತಳಾಗಿದ್ದೇನೆ, ನಾನು ಎನರ್ಜೆಟಿಕ್ ಆಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ, ನನ್ನ ಶರೀರದ ಅಣುಗಳೆಲ್ಲ ಕಣಗಳೆಲ್ಲವೂ ಕೂಡ ಗುಣಮುಖವಾಗಿದೆ ಅಂತ ಹೇಳಿ ಪಾಸಿಟಿವ್ ಅಫರ್ಮೇಶನ್ ನ ಹೇಳಿ ಕುಡಿತಾ ಬನ್ನಿ. ಇದನ್ನ ಪ್ರಯೋಗ ಮಾಡ್ಬೇಕು ನೀವು, ಹೇಳೋದಲ್ಲ ಕೇಳೋದಲ್ಲ. ಎಕ್ಸ್ಪೆರಿಮೆಂಟ್ ಸೈನ್ಸ್ ಅಲ್ಲಿ ಏನ್ ಗೊತ್ತಾ, ಆ ಪ್ರಯೋಗವನ್ನ ಮಾಡಿದ ಮೇಲೆ ಅದನ್ನ ಬಿಲೀವ್ ಮಾಡೋದಲ್ವ. ಈಗ ನಾವ್ ಹೇಳಿದೀವಿ ಅದು ನಿಜನೇ ಇಲ್ವಾ ಅಂತ ಹೇಳಿ ನೀವು ಪರೀಕ್ಷೆಯನ್ನ ಮಾಡ್ಬೇಕು. ಆ ಪರೀಕ್ಷೆಯನ್ನ ಮಾಡಿದಾಗ ನಿಮ್ಗೆ ಆ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನ ನಿಮಗೆ ದಾರಿಯನ್ನ ತೋರಿಸುವಂತದ್ದು. ಇದು ಸಾಮಾನ್ಯವಾದಂತ ಸೆಷನ್ ಅನ್ಕೋಬೇಡಿ ನೀವು. ಇದನ್ನ ಎಲ್ಲೂ ಕೂಡ ನಮ್ಗೆ ಇಷ್ಟು ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡೋದಿಲ್ಲ. ಸೊ ಒಳ್ಳೇದಾಗಿ. ನಿಮ್ಗೆ ಹಣ ಬೇಕಾ, ನೀರಿನ ಮುಂದೆ ನೀವು ನೆಗೆಟಿವ್ ಸ್ಪರ್ಧೆಯನ್ನು ಮಾತಾಡಬೇಡಿ. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಆ ನೀರಿನ ಮೇಲಿನ ತಾಮ್ರದ ನೀರಿನಲ್ಲಿ ಶೇಖರಣೆಯನ್ನ ಮಾಡ್ತಾ ಇದ್ರು, ತಾಮ್ರದ ಅಂಡೆಗಳಲ್ಲಿ ನೀರನ್ನ ಇಡ್ತಾ ಇದ್ರು, ಮತ್ತೆ ನೀರಿನ ಮೇಲೆ ಯಾವಾಗ್ಲೂ ಮುಚ್ಚಿಡ್ತಾ ಇದ್ರು, ತುಳಸಿಯನ್ನ ಹಾಕ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ ನೋಡಿ ಎಷ್ಟು ನಾವು ಅನ್ಎಜುಕೇಟೆಡ್ಗಳು, ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಹೇಳ್ತೀವಿ. ಆದ್ರೆ ಈ ಒಂದು ಸೈನ್ಸ್ ನಮ್ಮ ರೂಢಿ ಆಚಾರಗಳೆಲ್ಲವೂ ಕೂಡ ಬಂದಿತ್ತು. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದರಿಂದ ದೂರ ಹೋಗ್ತಾ ಇದೀವಿ ನಾವು. ಮತ್ತೆ ಈಗ ನಾವು ಪ್ಲಾಸ್ಟಿಕ್ ಅಲ್ಲಿ ನೀರ್ ಕುಡಿತಾ ಇದೀವಿ, ಪ್ಲಾಸ್ಟಿಕ್ ಅಲ್ಲಿ ನೀರನ್ನ ಶೇಖರಣೆ ಮಾಡ್ತಾ ಇದೀವಿ. ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಊಟಕ್ಕೆ ತಗೊಂಡು ಹೋಗೋದು, ಮಕ್ಕಳಿಗೆ ಊಟ ತುಂಬಿಕೊಡೋದು, ನೀವುಗಳು ನೀರ್ ಕುಡಿಯೋದು, ಹೊರಗಡೆ ಹೋದಾಗ ನೀರ್ ಕುಡಿಯೋದು ಬಾಟ್ಲಲ್ಲಿ, ಆ ಬಾಟಲ್ ಎನರ್ಜಿಯನ್ನ ಸ್ಟೋರ್ ಮಾಡೋದಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಆದಷ್ಟು ಗಾಜಿನ ಗ್ಲಾಸು ಅಥವಾ ಸ್ಟೀಲ್ ಬಾಟಲ್ಗಳಲ್ಲಿ ಇಟ್ಕೊಳ್ಳಿ. ಸ್ಟೀಲ್ ಬಾಟಲ್ ಅಲ್ಲಿ ನೀರನ್ನ ಕುಡಿಯೋದನ್ನ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಬನ್ನಿ. ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಬೇಡಿ ಎಲ್ಲರೂ ಕೂಡ. ಸೊ ಒಳ್ಳೇದಾಗ್ಲಿ. ಇದು ನೀವು ಯಾವುದೇ ರೀತಿಯಾದಂತಹ ನಿಮ್ಗೆ ಯಾವುದೇ ರೀತಿಯಾದಂತಹ ಚಾಲೆಂಜಸ್ ಇದ್ರೂ ಕೂಡ ಈ ನೀರನ್ನ ನಿಮ್ಗೆ ಯಾವಾಗ ನೀರ್ ಕುಡಿಬೇಕನ್ಸುತ್ತೋ, ಯಾವಾಗ ನೀವು ಕಷಾಯ ಕುಡಿತೀರೋ, ಕಾಫಿ ಟೀ ಕುಡಿ ಅಂತ ನಾವು ರೆಕಮೆಂಡ್ ಮಾಡೋದೇ ಇಲ್ಲ. ನಾವು ಹಾಲನ್ನು ಕೂತ್ರ ಕುಡಿಬೇಡಿ. ನೀವು ಹಾಲು ಕೂಡ ಒಳ್ಳೇದಲ್ಲ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ನಾವು ಕುಡಿತಾ ಇರುವಂತ ಹಾಲಿನ ಬಗ್ಗೆ, ಆ ಸಕ್ಕರೆ ಬಗ್ಗೆ, ಇಟ್ಸ್ ಅ ವೈಟ್ ಪಾಯ್ಸನ್. ಎಲ್ಲರೂ ಇಂಡೈರೆಕ್ಟ್ ಆಗಿ ನಾವು ಇವತ್ತು ವಿಷವನ್ನ ಕುಡಿತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಕಾಫಿ ಟೀ ಕುಡಿತಾ ಇದ್ದೀರಾ, ನಿಮಗೆ ಕಾಯಿಲೆಗಳು ಕಟ್ಟಿಟ್ಟ ಬುದ್ಧಿ. ನೀವೇನೇ ಮಾಡಿ, ನೀವು ಎಷ್ಟೇ ಧ್ಯಾನ ಮಾಡಿ, ನೀವು ಎಷ್ಟೇ ಹೀಲಿಂಗ್ ಮಾಡಿ, ನೀವು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ನಿಮ್ಗಳೆಲ್ಲರಿಗೂ ಕೂಡ, ದಯವಿಟ್ಟು ನಿಮ್ಮ ಅಭ್ಯಾಸಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. 1 ವಾರ, 3 ದಿನ, 4 ದಿನ ಕಷ್ಟ ಆಗುತ್ತೆ. ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನೀವು ಸ್ವಿಚ್ ಆನ್. ಬ್ಲಾಕ್ ಟೀಗೆ, ಕಷಾಯಕ್ಕೆ ಸ್ವಿಚ್ ಆಗಿ ನೀವೆಲ್ಲರೂ ಕೂಡ. ಶುಂಠಿ ಕಷಾಯ, ಮೆಣಸಿನ ಕಷಾಯ ಮಾಡ್ಕೊಂಡು ಕುಡೀರಿ. ಅಂತ ಕೊರೋನಾವನ್ನೇ ಗೆದ್ದಿದೀವಿ ನಾವ್ ಇದರಿಂದೆಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಜೀವನ ಬದಲಾವಣೆ ಆಗಲ್ವಾ? ಹಾಗಾಗಿ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಕೂಡ ನೀವು ಖಂಡಿತವಾಗ್ಲಿ ನೀವೆಲ್ಲರೂ ಕೂಡ ಬದಲಾವಣೆಯನ್ನು ಮಾಡ್ಕೊಳ್ಳಿ. ಸೊ ನಾಳಿನ ಕ್ಲಾಸ್ ಅಲ್ಲಿ ನಿಮಗೆ ಸ್ವಲ್ಪ ಎನರ್ಜಿ ಅಂದ್ರೆ ಹೇಗಿರುತ್ತೆ, ಯಾವ ರೀತಿ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು, ಯಾವ ರೀತಿ ನಮ್ಮ ಎನರ್ಜಿಯನ್ನು ನಾವು, ನಮ್ಮ ಫ್ರೀಕ್ವೆನ್ಸಿ, ನಮ್ಮ ವೈಬ್ರೇಷನ್ ನಾವು ಹೆಚ್ಚಿಗೆ ಮಾಡ್ಕೊಳ್ಬೇಕು, ಮತ್ತೆ ರೇಖೆಯ ಮೂಲವಾದಂತ ಪಂಚತತ್ವಗಳು ಏನು, ನಮ್ಮ ಈ ಒಂದು ಶಕ್ತಿಯನ್ನ ನಾವು ಉಳಿಸ್ಕೊಳ್ಳೋದಕ್ಕೆ ನಾವು ಏನ್ ಫಾಲೋ ಮಾಡ್ಬೇಕು ಅನ್ನೋದನ್ನ ನಾವು ನಾಳೆಯ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಬರೋಣ.